ಸುಶೀಲಾ ಸುಶೀಲಾ ದೌರನ ಏನನ ದೌರನ ಚೆನ್ನಾಗಿದೀಯಾ? ಓ ಓ ಮುದ್ಲಕ್ಷ್ಮಿ ಚೆನ್ನಾಗಿದೀಯಾ? ಚೆನ್ನಾಗಿವ್ನಿ. ಇದಕ್ಕನ ಇಲ್ಲಿಗೆ ಬಂದಿದೆ? ಅದು ಅದು ಏನನ ಅದು ಅದು ಅಂತಿದ್ದಲ್ಲಿ ಏನು ಹೇಳು? ಏನಿಲ್ಲ ಕತೆ. ನಿಮ್ಮ ಸುಶೀಲ ಎಲ್ಗೋದ್ಲು? ಓ ನಮ್ಮ ಅತ್ತಿಗೆ ಒಳಗವ್ರೆ, ಕರಿಬೇಕಾ? ಹ್ಞೂ ಕರಿ ಕರಿ. ಅತ್ತಿಗೆ ಅತ್ತಿಗೆ ಏನ್ಲೆ ಅತ್ತಿಗೆ ನಿಮ್ಮನ್ನ ದೇವರನ್ನ ಕೇಳ್ತಿತ್ತು. ಏನು? ಅಲ್ಲ ಕೆರೆತಾಗ ಬಟ್ಟೆ ಒಗ್ಯಾಕೆ ಬಂದಿಲ್ಲ ನೀನು? ಆಲೇ ಹೊಸ ದಿವಸ ಆಯ್ತಾ? ನಾನು ಏರಿ ಮೇಲೆ ಕುತ್ಕೊಂಡು ಕಾದಿ 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 ಸುಸ್ತಾಯ್ತು. ಅಯ್ಯೋ ಅಣ್ಣ ಯಾಕನ ಯಾಕೆ ಮತ್ತೆ ಕಾಯ್ತಿದ್ದೆ ನೀನು? ಅದು ಯಾಕೋ ಕತೆ ಹೋಗವ. ಒಂದ್ ಲೋಟ ನೀರ್ ತಗೊಬರಬು. ನೀರ್ ಕುದ್ದಿಯನ? ಆಯ್ತು ತರ್ತೀನಿ. ಬನ್ನಿ ನೀರಂತೆ ತಂದ್ಕೊಡದ? ನೀ ತರಗವ, ನೀ ತರಗು. ಕುಟೋಸಿ ಮಾತಾಡ್ಬೇಕು. ನಮ್ಮ ಅತ್ತಿಗೆ ಕುತ್ತಿ ಏನನ್ನ ಮಾತಾಡ್ಬೇಕು ನೀನು? ಏನೋ ಮಾತಾಡ್ಬೇಕು, ಹೋಗು. ತರಿಕನ ಆಯ್ತು ತಕ ಬರ್ತೀನಿ. ಮುದ್ಲಕ್ಷ್ಮಿ ಬಿಸಿನೀರ್ ಕಾಯಿಸ್ಕೊಂಡು ತಳಾರ್ಗ್ ಬಾ. ಕಾಯ್ಕೊಂಡು ತಲಾರ್ಗ್ ಬರ್ಬೇಕಾ? ಅಯ್ಯೋ ತಲಾರನೇ ಆಯ್ತದೆ ಕಣನ, ಅತಿತ್ತೌದೆ ಅಲ್ವಾ, ಉರಿಯಕ್ಕಿಲ್ಲ. ಹಂಗ ಸರಿ ಸರಿ, ತಳಾರ್ಗೆ ಒಂದ್ ಚೌಮ್ ನೀರ್ ಕಾಯಿಸ್ಕಬ, ಕುಡಿಬೇಕು ದಾವ ಬಿಟ್ಟದೆ. ತರಿ ತರಿ. ಏನ್ಲೇ ಸುಶೀಲಾ ಒಳಿ ಕರೆಯಕ್ಕಿಲ್ವಾ? ನಮ್ಮ ಅವನು ನಮ್ಮ ಅಣ್ಣ ಬಂದ್ರೆ ಬಾಲ ನೋಡ್ಸ್ಕೊತೀಯ ಮೇಲೆ ಹೋಗು. ನಾನು ಹೇಳಿಲ್ವಾ ನಾಳೆ ಕೊನಾರ್ದು ಬರ್ತೀನಿ ಕೆರೆತಕ್ಕೆ ಅಂದ್ಬಿಟ್ಟು ಯಾಕೆ ಕುಡಿಕ ಬಂದಿದ್ದಿ? ನಾನು ನೋಡಿಲ್ಲ ಅಂದ್ರೆ ನನಗೆ ಮುನ್ಸಿಗೆ ಸಮಾಧಾನನೇ ಹಾಕಿಲ್ಲ ಗೊತ್ತಾ? ನಿನ್ ಕಂಡ್ರೆ ನನಗೆ ಅಷ್ಟಿಷ್ಟ. ನಿನ್ಗೆ ಇಷ್ಟದ ಮನೆ ಹಾಳಾಗ ಹೋಗು ಮೊದ್ಲು. ನಮ್ಮ ಅವನು ನಮ್ಮ ಅಣ್ಣ ಬಂದ್ಬಿಟ್ರೆ ಮೇಲೆ ಸಿಕ್ಕಾಕಬೇಕಾಯ್ತದ ನಾವು. ಹೆಂಗೋ ಇಷ್ಟು ವರ್ಷದಿಂದ ನಾವು ಯಾರಿಗೂ ಗೊತ್ತಿಲ್ದಂಗೆ ಹೆಂಗೋ ಕಾಲ ಕಳಿತೇವಿ. ಸಿಕ್ಕಾಕಬಿಟ್ರೆ ಮೇಲೆ ಉಗಿಸ್ಕೋಬೇಕಾಯ್ತದೆ ನೋಡು. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅಲ್ಲಿ ಹುಲ್ಗುಡಿ ಅದಲ್ಲ, ಅಲ್ಲಿ ಇರ್ತೀನಿ, ಬಂದ್ಬಿಡು. ಹುಲ್ಗುಡಿ ತಕ್ಕೆ ಹೋಗಪ್ಪ, ನಾನು ಬರಕಿಲ್ಲ. ಬಾ ಬಾ, ನಿನ್ಗೋಸ್ಕರ ಜಿಲೇಬಿ ತಂದೀನಿ. ಜಿಲೇಬಿ ತಂದಿದ್ಯಾ? ಹ್ಞೂ ಬಾ ಬಾ. ಅಣ್ಣ ದ್ಯಾವ್ರನ ದ್ಯಾವ್ರನ ಅಣ್ಣ ಎಲ್ಲೋಯ್ತು ದ್ಯಾವ್ರನ? ಬಿಟ್ನೀರ್ ಕೇಳ್ಬಿಟ್ಟು ಎಲ್ಲೋಯ್ತು? ಎಲ್ಲೋ ಆತೆ ಕುಂತಿರ್ಬೇಕು. ತಾದಿಲಿ ಹೋಗಿ ಕೊದದ ನೀರ್ ಕೊಟ್ರೆ ಪುಣ್ಯದ ಕೆಲಸವಂತೆ. ನಮ್ಮವ್ವ ಹೇಳ್ತಿತ್ತಿಲ್ವಾ, ಬಾಯಾರಿಕೆ ಆದವ್ರಿಗೆ ನೀರು ಕೊಡ್ಬೇಕು, ಹೊಟ್ಟೆ ಎಷ್ಟಗೆ ಉಣ್ಣೆ ಕಿಕ್ಬೇಕು, ಪುಣ್ಯ ಬರ್ತದೆ ಅನ್ಬಿಟ್ಟು. ಸದ್ಯಕ್ಕೆ ಹಂಗ ಪುಣ್ಯ ಬರ್ಲಿ ಕಣಪ್ಪ. ಕೊಡ್ತೀನಿ. ಇಲ್ಲ ಜಿಲೇಬಿ ತಂದಿನಿ ಅಂದಲ್ಲ. ಜಿಲೇಬಿ ಬೇಕು ಅಂದ್ರೆ ಒಂದು ಮುತ್ಕೊಡು. ಬರೀ ನೀನು ಸುಳ್ಳು ಹೇಳೋದೇ ಆಯ್ತು. ಹೋಗು. ಅಯ್ಯೋ ಬಿಡಿ ಬುಡಿ ನೀವು ಬುಡಿ ನನ್ನ. ಅಯ್ಯೋ ದಾವರನ ಇಲ್ಲೇನ್ ಮಾಡ್ತಾ ಇದ್ದೀ? ಮುದ್ಲಕ್ಷ್ಮಿ ಇಲ್ಲಿಗೆ ಬಂದೆ. ಅಯ್ಯೋ ಅದಕ್ಕೆ ಅದೇ ಕಣಕ್ಕೆ ನೀರ್ ಕೇಳ್ತಲ್ಲ ದಾವರನ. ಮತ್ತೆ ದಾವು ಅಂತ ಮನೆ ಬಾಕ್ಲಿಗೆ ಬಂದವ್ರಿಗೆ ನೀರ್ ಕೊಡ್ಬೇಕು ಅಂತ ನಮ್ಮ ಅವ್ವ ಹೇಳದೆ, ಅದಕ್ಕೆ ತಕ ಬಂದೆ. ಇಲ್ಲೇನ್ ಮಾಡ್ತಾ ಇದ್ರಿ? ಯಾಕೆ ಒಬ್ರು ತಪ್ಪಂಗ್ ಕುಂತಿದ್ರಲ್ಲ? ಯಾವಾಗ ಏನಾದ್ರು ಬೆನ್ ಕಡಿತದೆ ಒಂಚೂರು ಕೆರ್ಕೊಡು ಅಂತು. ಅದಕ್ಕೆ ಜವರಣಗೆ ಬೆನ್ ಕೆರ್ಕೊಡ್ತದೆ. ಬೆನ್ ಕಡಿದ್ರೆ ಮನೆಯಲ್ಲೇ ಕೆರ್ಸ್ಕೊಳ್ದಾನೆ, ಇಲ್ಲೇ ಕೂಲ್ಗುಡ್ಡೆ ತಗ ಬಂದು ಕೆರ್ಸ್ಕೊತಾ ಇದೀಯನ? ಅದು ಏನಿಲ್ಲ ಕಣವ, ಮೊಯ್ ಕಟ್ತದ್ಕೊಬಿಡ್ತು. ನೀನೇನು ಅನ್ಕತಿ ಅಂದ್ಬಿಟ್ಟು ಇಲ್ಲಿ ಕೆರ್ಸ್ಕೊಂಡೆ. ನಾನೇನು ಅನ್ಕೊಳಕ್ಕಿಲ್ಲ ಕಣಪ್ಪ. ನಮ್ಮ ಅವ್ವ ಹೇಳದೆ, ಯಾರ ಬಗ್ಗೆನೂ ತಲೆಗೆಡ್ಸ್ಕೋಬೇಡ್ದು, ನಿನ್ ಕೆಲಸ ಎಷ್ಟು ನೀನು ನೋಡ್ಕೋಬೇಕು. ಬೇರೆಯವ್ರ ಬಗ್ಗೆ ತಲೆಗೆಡ್ಸ್ಕೊಂಡ್ರೆ ನಮ್ಮ ತಲೆ ಲೂಸ್ ಆಯ್ತದೆ ಅಂದ್ಬಿಟ್ಟು ನಮ್ಮ ಅವ್ವ ಹೇಳದೆ. ನಾನು ಯಾರ ಬಗ್ಗೆನೂ ತಲೆಗೆಡ್ಸ್ಕೊಳಕ್ಕಿಲ್ಲ. ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಅಷ್ಟೇ ತಲೆಗೆಡ್ಸ್ಕೊಳ್ಳೋದು ಅಲ್ವತ್ಕೆ. ನಮ್ಮ ಮುದ್ಲಕ್ಷ್ಮಿ ಬಾಳ ಒಳ್ಳೆವಳು. ಅಣ್ಣ ದೇವರನ್ನ ನೀರ್ ಬೇಕಾ? ಬೇಡ ಕಣವೆ, ಬೇಡ ಬೇಡ, ನೀರು ದಾವೆಲ್ಲ ಹೋಯ್ತು. ದಾವೆಲ್ಲ ಹೋಯ್ತಾ? ಸರಿ ಸರಿ ಆಯ್ತು. ಹೋಗ ಮುಂಡೆ ಮಗನೇ ಅದೇನು ನೋಡ್ತಂತಿದ್ದಿ? ಆಮೇಲೆ ನಮ್ಮ ಹೋಗಿ ಮುಂದೆ ಹೇಳ್ಬಿಟ್ಟಳು. ಮತ್ತೆ ನಾನು ಬೆನ್ ಕೆರ್ಸ್ಕೊತಿದ್ದ, ಯಾರಿಗೂ ಬೇಡ, ನಿನ್ಗೆ ಹಣ್ಣು ಏನೋ ತಗೊಬಂದು ಕೊಡ್ತೀನಿ. ಮಾವಿನ ಹಣ್ಣು, ಸೇಬಿನ ಹಣ್ಣು, ಕಿತ್ಲೆ ಹಣ್ಣು, ದ್ರಾಕ್ಷಿ ಹಣ್ಣು ಎಲ್ಲ ತಂದು ಕೊಡ್ತೀನಿ. ನೀನು ಯಾರಿಗೂ ಹೇಳ್ಬೇಡ ಆಯ್ತಾ? ಆಯ್ತು ಬಿಡಣ, ನೀನು ಒಂದು ತಂದು ಕೊಡ್ಬೇಡ. ನಾನು ಯಾರಿಗೂ ಹೇಳಕ್ಕೂ ಇಲ್ಲ. ನನಗೆ ಹಾಕ್ಬೇಕು, ಯಾರ ಸುದ್ದಿ ಕಟ್ಕೊಂಡು ನನಗೇನು. ನಮ್ಮ ಅವ್ವ ಹೇಳೋಳೆ, ಯಾರ ಸುದ್ದಿಗೂ ಹೋಗ್ಬೇಡ್ದು, ಕೊನೆಗೆ ನಮ್ಮ ತಲೆಗೆ ಕಟ್ತಾರೆ ಅಂದ್ಬಿಟ್ಟು. ನೀನೇನಾರು ಮಾಡ್ಕೊಳ್ಳಿ, ನನಗೆ ಏನು. ಬುದ್ಧಿವಂತೆ ನೀನು, ಬುದ್ಧಿವಂತೆ. ಮುದ್ಲಕ್ಷ್ಮಿ ಮುದ್ಲಕ್ಷ್ಮಿ ಅದಕ್ಕೆ ನಿಮಗೆ ಮಾನೆ ಮದುವೆ ಇಲ್ವಾ? ಯಾಕಂಗಂದಿ? ಸುಮ್ಮನೆ ಗಂದೆ ಕಣಕ್ಕೆ. ಮುದ್ಲಕ್ಷ್ಮಿ ನಿನ್ನ ಚಿನ್ನದ ಮುದ್ಲಕ್ಷ್ಮಿ ಅಲ್ವಾ? ನನ್ನ ಮುದ್ದು ಮುದ್ಲಕ್ಷ್ಮಿ ಅಲ್ವಾ? ಮತ್ತೆ ನಾನು ಜವ್ರನ ಕೈಲಿ ಬೆಂಕಿ ಕೆರಸ್ಕೊತಿದ್ನಲ್ಲ, ನಾನು ಜವ್ರನ್ಗೆ ಬೆಂಕಿ ಕೆರತಿದ್ನಲ್ಲ, ಅದನ್ನ ಯಾರಿಗೂ ಹೇಳ್ಬೇಡ ಕಣ್ಮಗ ಆಯ್ತಾ? ನೀನು ಹೇಳ್ದಂಗೆ ಕೇಳ್ತೀನಿ, ಹೇಳ್ಬೇಡ. ಹಂಗ? ಸರಿ ಸರಿ. ನಾನು ಯಾರಿಗೂ ಹೇಳಕ್ಕಿಲ್ಲ. ಬೆಳಗೋದು, ತೊಳೆಯೋದು, ಬಟ್ಟೆ ಒಗೆಯೋದು, ಆಮೇಲೆ ಅಡುಗೆ ಮಾಡೋದು ಎಲ್ಲ ನೀವೇ ಮಾಡಬೇಕು. ಇಲ್ಲಾಂದ್ರೆ ಜಾವ್ರ ನನಗೆ ಬೆಂಕಿ ಕೆರಿತಿತ್ತು ಅಂತ ಹೇಳ್ಬಿಡ್ತೀನಿ. ಸರಿ ಕಣವ, ಎಲ್ಲ ಬಂಗಾರ ಮಾಡ್ತೀನಿ, ನೀನು ಹೇಳಿದ ಕೆಲಸ ಮಾಡ್ತೀನಿ. ನೀನು ಮಾತ್ರ ಯಾರು ಕೊಟ್ಟು ಹೇಳ್ಬೇಡ, ನಿನ್ನ ಗಂಡು ಕೊಟ್ಟು ಹೇಳ್ಬೇಡ ಕಣವ, ಅಣ್ಣ ಹೊಡಿತಾನೆ. ಆಯಿತು ಕಣಕ್ಕೆ. ಮಾತ್ರ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಾನು ಗ್ಯಾರಂಟಿಯಾಗಿ ಎಲ್ಲರಿಗೂ ಊರವ್ರಿಗೆಲ್ಲ ಹೇಳ್ಬಿಡ್ತೀನಿ. ಮತ್ತೆ ನಮ್ಮ ಅತ್ತಿಗೆ ಜಾವ್ರ ನನಗೆ ಬೆಂಕಿ ಕೆರಿತಿತ್ತು ಅಂತ. ಸರಿ ಸರಿ, ನೀನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಬೇಕಾರೆ ಹೇಳು ಆಯ್ತಾ? ಇದಕ್ಕೆ ಇಲ್ಲೇ ಮಾಡ್ತಿದ್ರಿ? ಅಯ್ಯೋ ಅದ ಗಿಡ ನೆಡೋದು ಅಂತ ಬಂದೆ. ಮಾಡೋ ಕೆಲಸ ಇಲ್ವ ನಿನ್ಗೆ? ಕಂಡರ್ ಹೊಲಕ್ಕೆ ಬಂದ್ಬಿಟ್ಟು ಗಿಡ ನೆಡ್ತೀನಿ ಅಂತಿದೆಯಲ್ಲ, ಆಮೇಲೆ ಹುಲ್ಲು ಮೇಲೆ ನಿಂತಿದ್ದೀರಿ. ಎರಡು ಕಸ್ಕಿಸ್ಬಿಟ್ಟು ಯಾರೇ ನಿಮ್ಮೆಕ್ಕೆ ತಕೊಂಡು ನಡ್ರಿ ಮನೆಗೆ. ಪೆದ್ ಮಾಡಿದೆ ನಿಂಗೆ ಗೊತ್ತಾಗಿಲ್ವಾ ಯಾಕನೆ ಬಂದಿದ್ದಿಲ್ಲಿ? ಮತ್ತೆ ಅದು ಜವರ ನನಗೆ
ಲಕ್ಷ್ಮಿ ನಾನು ಹೇಳ್ತೀನಿ ಸುಮ್ಕಿರ ನಾನು ಹೇಳ್ತೀನಿ ಮತ್ತೆ ಅದು ಗಿಡಗಳು ನೆಡ್ಬೇಕಂತೆ ಕಣವ. ಮತ್ತೆ ಗಿಡಗಳು ನೆಟ್ರೆ ಭಾಳ ಒಳ್ಳೇದಂತೆ ನಮಗೆ ಕಣವ, ಒಳ್ಳೆ ಗಾಳಿ ಬರೋದಂತೆ. ಅದಕ್ಕೆ ಒಂದು ಗಿಡ ನೆಟ್ಬಿಟ್ಟು ಆ ಚಂಬಲ್ ನೀರು ಅದ ಅನ್ಕೊಂಡು ಬಂದು ಮುದ್ಲಕ್ಷ್ಮಿ ನಾನು ನೀನು ಮುದ್ಲಕ್ಷ್ಮಿ ಏನು ಮಾತಾಡ ಕಣವ, ಪಾಪ ಭಾಳ ಒಳ್ಳೆವಳು. ಏನಿದ್ದಕ್ಕಿದಂಗೆ ಈ ಬದಲಾವಣೆ. ಲಕ್ಷ್ಮಿ ನೀನು ಹೋಗವೆ, ನೀನು ಹೋಗು, ನಾನು ಬರ್ತೀನಿ. ಸರಿ ಅತ್ತೆ ಆಯ್ತು, ಅತ್ತೆ ಕೈಲಿ ಬೆನ್ ಕೆರ್ಸ್ಕ ಬನ್ನಿ ಆಯ್ತಾ? ಬರ್ತೀನಿ, ನಡಿ ಬೆನ್ ಕೆರ್ಸ್ಕ ಬಂದಲ್ಲ, ಬೆನ್ ಕಡಿತದೆ ಕೆರೆಯವ ಅಂದೆ ನಂತ ಉಗ್ರಿಲ್ಲ ಕನಕ್ಕೆ. ಅತ್ತೆ ಕೈಲಿ ಬೆನ್ ಕೆರ್ಸ್ಕಳಿ ಅಂತ ಗಂಡ್ಲು ಕನವ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ ಕಣ್ಣೆ ನಿಂಗೆ ಬುದ್ಧಿಲ್ಲ ನಿಂಗೆ? ಏನಾರ ಅವಳನ್ನ ಎದುರ್ಸ್ಕೊಂಡಿರ್ತಾನೆ ಬಿಟ್ಟು ಬವ್ವ ಹೋಗವ ಅನ್ಕೊಂಡು ಮಾತಾಡ್ತಿದೀಯಲ್ಲ, ಅವಳ ಮನೆಯಿಂದ ಓಡ್ಸಕ್ತಾನೆ ಇಲ್ಲಿ ಉಳ್ಕೊಂಡಿರೋದು. ಅಯ್ಯೋ ಸುಮ್ಕಿರವ, ಅವಳೆ ಬೇರೆಯವಳ ನಮ್ಮ ಅಣ್ಣೆರ್ತಿ ಅಲ್ವಾ, ಸುಮ್ಕಿರು. ನಿಂಗೆ ಗೊತ್ತಾಗಕ್ಕಿಲ್ಲ ಮನೆ ಸೊಸೆ ಹೆಂಗೆ ನೋಡ್ಕೋಬೇಕು ಅಂದ್ಬಿಟ್ಟು ನಮ್ಮ ಅತ್ತೆ ನೋಡಿ ಕಲ್ತ್ಕೋ ಹೆಂಗಿರೋದು ಅಂತ. ಅಲ್ಲ ಕಣ್ಣೆ ಮಗ, ನಿನ್ನ ಅರ್ಥವೇ ಮಾಡ್ಕೊಳಕ್ಕೆ ಹಾಕಿವಲ್ಲ. ಬೆಳಿಗ್ಗೆ ನೋಡ್ರ ಅವ್ಳು ಮೊದಲು ಮನೆಯಿಂದ ಕೊಡ್ಸ್ಬೇಕು ಅಂದೆ, ಈಗ ನೋಡ್ರಿ ಹಿಂಗಂತೀಯೇ. ನಾನು ಈಗ ಹೇಳ್ತಿರೋದು ನಿಜ. ಒಳ್ಳೆ ವಿಚಿತ್ರವಾಗಿ ಆಗ್ತಿಯಲ್ಲ, ದಗಿ ಇಟ್ಕೊಬಿಟ್ಟಿದ್ದೆ ಹೆಂಗೆ ನಿನಗೆ. ನಡಿ ಆಯ್ತು, ಅಂಡರ್ ಜಮೀನ್ ಬೇರೆ ನೀಡಕ್ಕೆ ಕೂತ್ಕೊಳ್ಳಿ ಗಿಡಗಳ. ಬತ್ತೀನಿ ನಡಿಯವ ನೀನು, ಬತ್ತೀನಿ ನಡಿ. ಸರಿ ಬಿರು ಬಾ. ಅಯ್ಯೋ ಮುಂಡೆ ಮಗನೆ ದರ್ದ್ರ ಮುಂಡೆ ಮಗನೆ, ಎಷ್ಟು ಹೇಳು ಕೇಳಿರ ಪೆದ್ ಮುಂಡೆಗೆ ಸಿಕ್ಕಾಕ ಮಾಡ್ಬಿಟ್ಟಲ್ಲ ನೀನು. ಹೆಂಗೆ ಎದುರ್ತಾಳ ಗೊತ್ತಾ ನನಗೆ? ಸುಮ್ಮನಿರು, ನನಗೆ ಎದುರ್ಕಾಯ್ತದೆ. ಯಾರು ಜನಕ್ಕೆ ಗೊತ್ತಾದ್ರೆ ಮೇಲೆ ನನಗೂ ಸಿಗ್ದಾರ. ಈಗಲೇ ಜವರ ಸರಿಲ್ಲ ಅಂತ ಊರಲ್ಲೆಲ್ಲ ಅನ್ಕೋತಾವ್ರೆ. ಅವಳನ್ನ ಅವಳು ಕೇಳ್ಕೊಂಡಿರು. ಏನು ಮಾಡಿದ್ರೆ ಎಡ್ವರ್ಕ್ ಈಗ ನಾನು ಬಲಿಯಬೇಕು ನೋಡು, ಎಷ್ಟು ಮಟ್ಟಿಗೆ ಹೇಳ್ತೀಯ? ಸರಿ ಹೋಗೀಗ ಮನೆಗೆ ನೀನು. ಎಲ್ಲ ಜಿಲೇಬಿ ಯಾವ ಜಿಲೇಬಿ ಇಲ್ಲ ಸುಮ್ಮನಂಗಂದೆ. ಮುಂಡೆ ಮಗನೆ ಹೋಗು ಮನೆಗೆ, ನೀನು ಅದಕ್ಕೆ ಸರಿ ಕಣ. ಇಲ್ದೋದೆಲ್ಲ ಆಸೆ ಉಡ್ಸ್ಬಿಟ್ಟು ಇವತ್ತು ನನ್ನ ಮಾನ ಮರುದೇನು ಕಳ್ದಾಗ್ತಾರೆ ಒಂದೇ ಗಳಿಗೆ ನೀನು. ಅವ್ಳು ಮುಂಗಂಡು ನಂಗೆ ಮಾನ ಮರುದೇನ ಹೋಯ್ತುಕಂತ ಹೋಗು. ಎಲ್ಲಿದ್ದು ಮಾನ ಮರೋದು ನಿನ್ ಬೇರೆ ಸುಮ್ ಕೂತ್ಕೋ. ಹೋಗೋಗ ಮನೆಗೆ. ಸುಮ್ಮನೆ ಬಾಯ್ ಮುನ್ನಕ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಪ್ಪ ಅದು ಮುದ್ಲಕ್ಷ್ಮಿ ನೋಡ್ಬಿಟ್ಲು. ಅಯ್ಯೋ ಇನ್ನು ಎಷ್ಟು ಎದುರುತ್ತಾಳೋ ಏನೋ. ಅಯ್ಯೋ ಈ ಮುಂಡೆ ಮಗ ಬಂದು ನನ್ನ ಹಿಂಗೆ ಸಿಗಿಸ್ಬಿಟ್ನಲ್ಲ, ಏನು ಮಾಡಿರಿ? ಯಾರಿಗಾರು ಹೇಳ್ಬಿಟ್ರು ನನ್ನ ಮಾನ ಮರುದಿ ಉಳ್ಕೊಂಡದ, ಏನು ಮಾಡೋಣ ಅಂತ ಎದುರಿಕೆ ಆಯ್ತಾ ಕುಂತದೆ. ಅವಳು ಬೇರೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ಹೇಳಿ ಕೆಲಸ ಮಾಡಬೇಕು ಅಂತ ಎದುರ್ತಾ ಕುಂತವಳೆ. ಏನು ಮಾಡಬೇಕು ಅಂತಲೇ ತಲೆನೇ ಓಡ್ತಿಲ್ಲ ನನಗೆ. ಅಯ್ಯೋ ನಾನೇನಾರು ಹೋಗಿ ಪೆದ್ದಿಕ್ಕಲ್ ಸಿಗಾಕೊಂಡಲ್ಲ. ಅಯ್ಯೋ ಸರಿ ಕಣಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ನೀವು ವಾರ ನನ್ನ ಸಪೋರ್ಟ್ ನಿಂತ್ಕೊಳ್ಳಿ. ಆ ಪೆದ್ದಿಗೆ ಹೇಳಿ ಏನು ಹೇಳ್ಬೇಡಿ ಅಂತ. ಸರಿಯಾ ಹೇಳಿರಾ? ಮತ್ತೆ ಬರ್ತೀನಿ. ನಮಸ್ಕಾರ.